ನೀವಿನ್ನೂ ಸ್ವಲ್ಪ ಕೆಂಪಗೆ ಡುಮ್ಕೆ ಆಗ್ಬೇಕಲ್ವಾ, ಅದಕ್ಕೋಸ್ಕರ ಬೀಟ್ರೂಟ್ ಪಲ್ಯ ಮಾಡಿದ್ದೀನಿ ಅತ್ತೆ. ರೀ 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 ಗೌಡ್ರೆ, ಎಲ್ಲದೆ ರೀ? ಬಂದೇ ರೇ ಗಿಡ್ಮುಳಿ. ತಗೊಳ್ಳೆ ಗಿಡ್ಮುಳಿ, ಏನಿದ್ರು ಕೂತ್ಕೊಂಡು ಆರ್ಡರ್ ಮಾಡೋದು. ಯಾಕ್ರಿ ಯಾಕ್ರಿ ನಾಷ್ಟ ಲೇಟಾಗಿ ತೊಗೊಂಬಂದ್ರಲ್ಲ? ಅದು ಗಿಡ್ಮುಳಿ ನಾಷ್ಟ ಮಾಡೋ ಮುಂದೆ ಒಲಿ ಮುನಿಸ್ಕೊಂಡ್ಬಿಟ್ಟಿತ್ತು, ಅದಕ್ಕೆ ಮಾಡೋಕ್ಕಾಗಲಿಲ್ಲ, ಲೇಟ್ ಆಯ್ತು. ಹೌದ್ರಿ, ನಾಷ್ಟಕ್ಕೆ ಏನು ಮಾಡಿದಿರಿ? ಅದು ಗಿಡ್ಮುಳಿ ಅವಲಕ್ಕಿ ಮಾಡೇನಿ, ತಿನ್ನು. ಅಂದ್ರೆ ನೀವು ಅವಲಕ್ಕಿ ಎಷ್ಟ ಮಾಡಿರಿ ತಿನ್ನಾಕ? ಅಲ್ಲ ಕಣೆ ಗಿಡ್ಮುಳಿ, ನಿನಗೋಸ್ಕರ ಅವಲಕ್ಕಿ ಮಾಡಿಲ್ವ ನಾನು? ನನಗೋಸ್ಕರ ನೀ ಏನು ಮಾಡ್ತೀಯಾ? ನಿಮಗೋಸ್ಕರ ನೀವು ಮಾಡಿರೋದು ಅವಲಕ್ಕಿನ ತಿಂತಾ ಇಲ್ವಾ? ನೀವೆಷ್ಟೇ ಕೆಟ್ಟದಾಗ ಅಡುಗೆ ಮಾಡಿದ್ರು ಸುಮ್ಮನೆ ತಿಂತಾ ಇಲ್ವೇನ್ರಿ? ಏನಂದೆ ಗಿಡ್ಮುಳಿ? ಯಾಕ್ರಿ ಕಿವಿ ಕೇಳಿಸ್ತಾ ಇಲ್ವಾ? ಗಂಡ ಎಷ್ಟೇ ಕೆಟ್ಟದಾಗಿ ಅಡುಗೆ ಮಾಡಿದ್ರು ಕೂಡ ಹೆಂಡತಿ ಆದವಳು ಸುಮ್ಮನೆ ಬಾಯಿ ಮುಚ್ಕೊಂಡು ತಿಂತಾ ಇದ್ದಾಳೆ ಅಂತಂದ್ರೆ ನನ್ನಂಥ ಹೆಂಡತಿ ನಿಮ್ಗೆ ಸಿಕ್ಕಿರೋದು ಪುಣ್ಯ ಅಂತ ತಿಳ್ಕೊಂಡಿರ್ಬೇಕು ನೀವು. ತಗೊಳ್ರಿ, ಅವಲಕ್ಕಿ ಭಾರಿ ಚೆನ್ನಾಗೇ ಮಾಡಿಬಿಟ್ಟಿದ್ದೀರಾ. ತಗೊಳ್ರಿ, ಹೋಗ್ಬಿಟ್ಟು ಅಲ್ಲೇ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ತೊಳೆದಿಟ್ಟು ಬರೋಗ್ರಿ. ಯಾಹೂ ಯಾಹೂ ಇಂದು ಬಾನಿಗೆಲ್ಲ ಹಬ್ಬ ಟಡಟಡಟಡ. ಎಲ್ಲಿದ್ದೀರಾ ನನ್ನ ಮುದ್ದು ಸೊಸೆಯಂದಿರೇ? ಶಿಲ್ಪಾ, ರಾಧಾ? ಅಯ್ಯೋ ದೇವ್ರಿ, ಏನಿದು ನಮ್ಮ ಲೇಡಿ ಹಿಟ್ಲರು ಹೀಗೆ ಕುತ್ಕೊಂಡ್ಬಿಟ್ಟಿದೆ. ಅತ್ತೆ ಅತ್ತೆ ಹೇಳಿ ಅತ್ತೆ. ಶಿಲ್ಪಾ, ಎಷ್ಟೊತ್ತಾಯ್ತು ನಾನು ನಿನ್ನ ಕೂಗಿ, ಇವಾಗ ಬಂದಿದೀಯಾ? ಏನತ್ತೆ ಅಂತ. ಎಲ್ಲಿ ನಿಮ್ಮ ತಂಗಿ ರಾಧಾ? ಅದು ಅತ್ತೆ ರಾಧಾ. ಅದು ಅತ್ತೆ ಬಂದೆ ಬಂದೆ. ಓ, ಬಂದಾ? ಹ್ಞೂ ಅತ್ತೆ, ಬಂದೆ ಬಂದೆ. ಮಾತಿನಲ್ಲೇ ರಾಗ ಎಳೆದಿದ್ದು ಸಾಕು ರಾಧಾ. ಎಲ್ಲ ಕೆಲಸ ಮುಗಿಸಿದ್ರಾ? ಅಯ್ಯೋ ಶಿವನೇ, ನಮ್ಮ ಲೇಡಿ ಹಿಟ್ಲರ್ ಯಾಕೆ ಈ ಥರ ಹಿಟ್ಲರ್ ಥರ ಆಡ್ತಾ ಇದ್ದಾರೆ? ನನಗನ್ಸುತ್ತೆ ಹಿಟ್ಲರ್ಗೆ ಹುಚ್ಚಿಡಿದಿದೆ ಅಂತ. ಹೇಳಿ ಅತ್ತೆ, ಏನು ವಿಷಯ? ಅಯ್ಯೋ, ಏನೂ ಇಲ್ಲಮ್ಮ, ನಾನು ಸ್ವಲ್ಪ ಕಾಲು ಒತ್ತೀಯಾ? ಅದು ಅತ್ತೆ, ಹ್ಞೂ ಅತ್ತೆ, ಈ ಕಾಲೇಜಿಗ್ಲಾ ಆ ಕಾಲೇಜಿಗ್ಲಾ? ಏಕೆ ಎರಡು ಕಾಲು ಚಿಗಕ್ಕಾಗಲ್ವಾ? ಎರಡು ಕಾಲು ಚಿಗು. ಈ ಪಾದ ಪುಣ್ಯಪಾದ, ಅತ್ತಿಪಾದ ಪುಣ್ಯಪಾದ, ನನ್ನ ಕರ್ಮ. ಏನು ರಾಧಾ ಹಾಗೆ ನೋಡ್ಕೊಂಡು ನಿಂತಿದ್ಯಾ? ಬಾ, ನನ್ನ ತಲೆ ಚುಗ್ ಬಾ. ಅಕ್ಕ ಅಕ್ಕ, ನಮ್ಮ ಅತ್ತೆ ಯಾಕೆ ಹಿಂಗೆ ಆಡ್ತಿದ್ದಾರೆ? ಏನಾದರೂ ಹುಚ್ಚಿಗೆ ಚಿಡಿತಾ ನಮ್ಮ ಅತ್ತೆಗೆ? ರಾಧಾ, ನನಗನ್ಸುತ್ತೆ ನಮ್ಮ ಅತ್ತೆಗೆ ಹುಚ್ಚಿನಾಯಿ ಕಡ್ದಿದೆ ಅಂತ. ಏನದು ಗುನುಗುನು ಮಾತಾಡ್ಕೊಂತಿದ್ದೀರಾ ಇಬ್ರು ಸೊಸ್ತೆರು? ಬಾ ರಾಧಾ, ತಲೆ ಚಿಗ್ ಬಾ. ಅದು ಅತ್ತೆ, ಅತ್ತೆ ವಿಕ್ಸ್ ಹಚ್ಚಲು, ಜಂಡು ಬಾಮ್ ಹಚ್ಚಲು ತಲೆಗೆ. ನಿಮ್ಮ ತಲೆ ಚಿಗ್ಲಾ ಅತ್ತೆ? ಅಯ್ಯೋ ಅತ್ತೆ, ನಿಮ್ಮ ಕಾಲು ಚಿಗ್ಲಾ ಅತ್ತೆ? ಅಯ್ಯೋ ಅತ್ತೆ, ಇರ್ಲಿ ಬಿಡಿ, ನಿಮ್ಮ ಕುದಿಗೆನೇ ಚಿಗ್ಬಿಡ್ತೀನಿ ಅತ್ತೆ. ಏನಂದ್ರಿ ನನ್ನ ಮುದ್ದು ಸೊಸ್ತೆರೇ? ಶಿಲ್ಪಾ, ಇನ್ನೂ ಸ್ವಲ್ಪ ಜೋರಾಗಿ ಕಾಲಿಚ್ಚುಗು. ರಾಧಾ, ನೀನು ಸ್ವಲ್ಪ ತಲೆನ ಸ್ವಲ್ಪ ಜೋರಾಗಿ ಇಚ್ಚುಗಮ್ಮ, ತಲೆನೂ ಓಡೋಗಿರ್ಬೇಕು. ಆಯ್ತು ಅತ್ತೆ. ಯಾಹೂ ಯಾಹೂ ಇಂದು ಬಾನಿಗೆಲ್ಲ ಹಬ್ಬ ಟಡಟಡಟಡ. ಶಿಲ್ಪಾ ಶಿಲ್ಪಾ, ಹೋಗು, ನನ್ನ ಊಟಕ್ಕೆ 2 ಮುದ್ದೆ ಮಾಡ್ಕೊಂಬಾ, ಹೋಗು. ಅದು ಅತ್ತೆ, ಈ ಮುದ್ದೆ ಮಾಡ್ಬೇಕಾ? ಯಾಕೆ ಅತ್ತೆಗೋಸ್ಕರ 2 ಮುದ್ದೆ ಮಾಡೋಕ್ಕಾಗಲ್ವಾ? ಹೋಗು, ಎದ್ದು ಹೋಗು, ಮುದ್ದೆ ಮಾಡ್ಕೊಂಬಾ. ಸರಿ ಅತ್ತೆ. ರಾಧಾ,
ಸಾಕು ಸಾಕು ತಲೆ ಒತ್ತಿದ್ದು, ಈ ಕೈ ಭಾಳ ನೋವ್ತಾ ಇದೆ, ಬಾ ಕೈ ಈಚಿಗೆ ಬಾ. ಹಾ ಏನಪ್ಪ ಇವತ್ತು ನಮ್ಮ ಅತ್ತೆಗೆ ಏನಾದರೂ ಕಡಿತಾ? ಇನ್ನೂ ಜೋರಾಗಿ ಒತ್ತಬೇಕು ಕೈನ, ಒತ್ತು ಒತ್ತು. ಇವಳೇನು ಮುದ್ದೆ ಮಾಡೋಕೆ ಹೋದ್ಲೋ ಏನೋ, ಮುದ್ದೆ ಮಾಡ್ಕೊಂಬರೋಕ್ಕೇನು ಮಂಡ್ಯ ಮೈಸೂರಿಗೂ ಹೋದ್ಲೋ. ಶಿಲ್ಪಾ ಶಿಲ್ಪಾ, ತಗೊಳ್ಳಿ ಅತ್ತೆ, ಬಿಸಿ ಬಿಸಿ ಮುದ್ದೆ ಬಸ್ಸಾರು ಮಾಡಿದ್ದೀನಿ, ತಿನ್ನಿ. ಹಾಂ ಕೊಡು ಕೊಡು, ರುಚಿ ಹೇಗಿದೆ ಅಂತ ನೋಡ್ತೀನಿ. ಯಾಹೂ ಯಾಹೂ ಇಂದು ಬಾನಿಗೆಲ್ಲ ಹಬ್ಬ. रुको जरा, सबर करो, बोला धक्का मुक्की नहीं करने का, आराम से लेने का. हाँ. ಇದು ಒಂದು ಮುದ್ದೆನ ಒಂದೀಟು ಚೆನ್ನಾಗಿಲ್ಲ. ಯಾಕೆ ಶಿಲ್ಪ ಹೀಗೆ ಮಾಡ್ಕೊಂಬಂದಿದ್ಯಾ? ರಾಧಾ ಹೋಗು, ನನಗೆ ಮುದ್ದೆ ಬೇಡ, ನನಗೆ 2 ಬಿಸಿ ಬಿಸಿ ಚಪಾತಿ ಮಾಡ್ಕೊಂಬಾ. ಅದು ಅತ್ತೆ, ಈ ಲೇಡಿ ಹಿಟ್ಲರಿಗೆ ಏನಾಗಿದೆಯೇನೋ, ಬಿಸಿ ಬಿಸಿ ಚಪಾತಿ ತಂದ್ಬಿಟ್ಟು ಇವತ್ತು ತಲೆ ಮೇಲೆ ಸುರಿಬೇಕು. ಯಾಕೆ ರಾಧಾ ಸುಮ್ಮನಾಗ್ಬಿಟ್ಟಲ್ಲ, ಹೋಗು ಮಾಡ್ಕೊಂಬರೋಗು 2 ಬಿಸಿ ಬಿಸಿ ಚಪಾತಿನ. ಬೇಡ ನಂಗೆ ಇದು ಮುದ್ದೆ. ಸರಿ ಅತ್ತೆ. ಈ ಅತ್ತೆಗೆ ಏನಾಗಿದೆ, ಯಾಕೆ ಹಿಂಗೆ ಆಡ್ತಾ ಇದ್ದಾರೆ? ಇವತ್ತು ಯಾರ ಮುಖ ನೋಡಿದ್ದೇವೇನೋ ಗೊತ್ತಿಲ್ಲ ನನಗೆ. ಏನು ಶಿಲ್ಪ ಹಾಗೆ ನಿಂತಿದೀಯಾ? ಬಾ ಇಲ್ಲೇ ಗಾಳಿ ಬೀಸ್ಬಾ. ಅದು ಅತ್ತೆ, ಫ್ಯಾನ್ ಹಾಕ್ತೀನಿ ಬಿಡಿ. ಫ್ಯಾನಾ? ಅಯ್ಯೋ ಅಯ್ಯೋ ಬೇಡ ಬೇಡ, ನನಗೆ ಶೀತ ಕೆಮ್ಮು ನೆಗಡಿ ಎಲ್ಲ ಬಂದ್ಬಿಡುತ್ತೆ. ಬೇಡ ಬೇಡ, ತಲೆ ಬೇರೆ ಹಿಡ್ಕೊಂಡ್ಬಿಡುತ್ತೆ. ನನಗೆ ಗಾಳಿನೇ ಬೀಸ್ಬಾ ನೀನು. ರಾಧಾ ರಾಧಾ, ಇನ್ನೂ ಬರಲಿಲ್ವಲ್ಲ ನೀನು? ಬಾ ಚಪಾತಿ ಮಾಡ್ಕೊಂಬಾ. ಏನು ಶಿಲ್ಪ ನಿಧಾನಕ್ಕೆ ಹೊಡಿತಿದ್ಯಾ ಗಾಳಿ? ಜೋರಾಗಿ ಬೀಸು. ತಗೊಳ್ಳಿ ಅತ್ತೆ, ಬಿಸಿ ಬಿಸಿ ಚಪಾತಿ, ಬೀಟ್ರೂಟ್ ಪಲ್ಯ ಮಾಡಿದ್ದೀನಿ, ತಿನ್ನಿ ಅತ್ತೆ. ಯಾಕೆ ಬೀಟ್ರೂಟ್ ಪಲ್ಯ ಮಾಡಿದ್ಯಾ? ಬೇರೆ ಪಲ್ಯ ಮಾಡೋಕ್ಕಾಗಲಿಲ್ವಾ ನಿಂಗೆ? ಅದು ಅತ್ತೆ, ನೀವಿನ್ನೂ ಸ್ವಲ್ಪ ಕೆಂಪಿಗೆ ಡುಮ್ಗೆ ಆಗ್ಬೇಕಲ್ವಾ, ಅದಕ್ಕೋಸ್ಕರ ಬೀಟ್ರೂಟ್ ಪಲ್ಯ ಮಾಡಿದ್ದೀನಿ ಅತ್ತೆ, ತಗೊಳ್ಳಿ ತಿನ್ನಿ. ಹಾಂ ಹೌದಾ? ನಾ ಅಷ್ಟು ಕೆಂಪೆ ಇದ್ದೀನಾ? ಸಾಕು ಮುಖ ಮುಖ ನೋಡಿದ್ದು. ಈ ಕಡೆ ಕೊಡು, ಚಪಾತಿ ಪಲ್ಯ ತಿಂತೀನಿ. ಈ ರಾಗಿ ಮುದ್ದೆ ಪ್ಲೇಟ್ನ ಆ ಕಡೆ ಇಡು. ಸರಿ ಅತ್ತೆ, ತಗೊಳ್ಳಿ. ನಮ್ಮ ರಾಧಾ ಒಳ್ಳೆ ಕೌಂಟರ್ ಕೊಡ್ತಾಳೆ ನಮ್ಮ ಅತ್ತೆಗೆ. ಏನು ರಾಧಾ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ? ಬಾ ಗಾಳಿ ಬೀಸ್ ಬಾ. ಅತ್ತೆ, ಅಕ್ಕ ಬೀಸ್ತಾ ಇದ್ದಾಳಲ್ಲ ಗಾಳಿನ. ಯಾಕೆ ನಿಂಗೆ ಬೀಸಕ್ಕಾಗಲ್ವಾ? ಬಾ ಗಾಳಿ ಬೀಸ್ ಬಾ. ನಿಮ್ಮ ಅಕ್ಕ ಬೀಸ್ತಾ ಇರೋದು ನನಗೆ ಸಾಲ್ತಾ ಇಲ್ಲ. ಬಾ ಗಾಳಿ ಬೀಸ್ ಬಾ. ಜೋರಾಗಿ ಬೀಸ್ರಿ ಗಾಳಿನ. ಅದ್ಯಾಕೆ ಹಾಗೆ ಆಡ್ತಿದ್ರಾ? ಬೀಸಿ ಬೀಸಿ, ಜೋರಾಗಿ ಗಾಳಿ ಬೀಸಿ. ಶಿಲ್ಪಕ್ಕ, ಏ ಶಿಲ್ಪಕ್ಕ, ಶಿಲ್ಪಕ್ಕ ಶಿಲ್ಪಕ್ಕ, ಜೋರಾಗಿ ಬೀಸ್ಬಿಡೋಣ ಇಬ್ರು. ಗಾಳಿ ಜೋರಾಗಿ ಬಂದರೆ ನಮ್ಮ ಅತ್ತೆನೆ ತೂರ್ಕೊಂಡು ಹೋಗ್ಬಿಡ್ಬೇಕು. ಹಾಗೆ ಬೀಸೋಣ ಗಾಳಿನ. ಹಾಗೆ ಮಾಡೋಣ ರಾಧಾ, ಹಂಗಂದ್ರೆ ನಮ್ಮತ್ತೆ ಗಾಳಿಲಿ ಮಂಗಮಾಯ. ಎಂಥ ಪರಮಾನಂದ. ಸೊಸೆಯಂದ್ರ ಕಡೆ ಸೇವೆ ಮಾಡಿಸ್ಕೊಳೋದಂದರೆ ಪರಮಾನಂದ. ಯಾಹೂ ಯಾಹೂ ಇಂದು ಬಾನಿಗೆಲ್ಲ ಹಬ್ಬ. ಟಡಟಡಟಡಡ. हे प्रभु हे हरि राम कृष्ण जगन्नाथ प्रेमानंद